ತುಮಕೂರು ಜಿಲ್ಲೆ ತೇಪಟೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಿಆರ್ಸಿ ಗಂಗಾಧರ್ ಎಂಬುವರ ಅಮಾನತು ಖಂಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ದಲಿತ ಪರ ಸಂಘಟನೆಗಳಿಂದ ಇಂದು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಈ ವೇಳೆ ದಲಿತ ಮುಖಂಡ ಪೇದ್ದಿಹಳ್ಳಿ ನರಸಿಂಹಯ್ಯ ಮಾತನಾಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಜಾತಿ ತಾರತಮ್ಯ ತಾಂಡವವಾಡುತ್ತಿದೆ ಎಂದು ಆರೋಪಿಸಿದರು. ಕಳೆದ 2 ತಿಂಗಳಲ್ಲಿ ಸಂವಿಧಾನ ಜಾಗೃತಿ ಜಾಥಾ ವೇಳೆ ಜಾತಿ ದುರ್ವರ್ತನೆ ತೋರಿದ ತಡಸೂರು ಶಾಲೆ ಮುಖ್ಯ ಶಿಕ್ಷಕ ದಿನೇಶ್ ವಿರುದ್ಧ ದೂರು ನೀಡಿದ್ರು ಕಾನೂನು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬಿಆರ್ಪಿ ಸೈದಾ ಬೇಗಂ ಎಂಬ ಮಹಿಳೆಯನ್ನ ಶಿಕ್ಷಣ ಇಲಾಖೆ ಕೆಲಸಗಳ ಬಗ್ಗೆ ಕೇಳಿದ ಬಿಆರ್ಸಿ ಗಂಗಾಧರ್ ವಿರುದ್ಧ ಪೂರ್ವಗ್ರಹ ಪೀಡಿತರಾಗಿ ಸುಳ್ಳು ದೂರು ನೀಡಿದ್ದು ರಾಜಕೀಯ ಜಾತಿ ಪ್ರಭಾವಕ್ಕೆ ಒಳಗಾಗಿ ಬಿಆರ್ಸಿ ಗಂಗಾಧರ್ ಅವರನ್ನ ಅಮಾನತು ಮಾಡಿರುವುದು ಖಂಡನೀಯ ಎಂದರು. ತಡಸೂರು ಗ್ರಾಮದಲ್ಲಿ ಏನು ಪ್ರೌಢಶಾಲೆ ಮುಖ್ಯ ಶಿಕ್ಷಕ ದಿನೇಶ್ ಅನ್ನೋನು ಸರ್ಕಾರ ಏನು ಸಂವಿಧಾನ ಜಾಗೃತಿ ಈ ಹಿಂದಿನ ತಿಂಗಳಲ್ಲಿ ಹಮ್ಮಿಕೊಂಡಿತ್ತು. ಆ ಸಂದರ್ಭದಲ್ಲಿ ಜಾಥಾ ಹೋದಾಗ ಈ ಮಕ್ಕಳನ್ನು ಕಳಿಸ್ದೆ ಆ ಜಾಥಕ್ಕೆ ಅಂಬೇಡ್ಕರ್ ಒಬ್ಬ ಅಸ್ಪೃಶ್ಯ ಒಬ್ಬ ದಲಿತ ಅನ್ನೋ ಒಂದು ಕಾರಣಕ್ಕೆ ಆ ಜಾಥಕ್ಕೆ ಕಳಿಸ್ದೆ, ಅಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಿದ್ದೇನೆ ಮಕ್ಕಳು ಕಳಿಸ್ದೆ. ಆ ವಿಚಾರದಾಗೆ ನಾವೆಲ್ಲ ತಾಲೂಕು ಆಫೀಸ್ ಮುಂದೆ BO ಮನವಿ ಕೊಟ್ಟು ಚಳುವಳಿ ಮಾಡಿದ್ವಿ. ಅವ್ರ ಬಗ್ಗೆ ಇದುವರೆಗೂ ಏನೂ ಕ್ರಮ ತಗೊಂಡಿಲ್ಲ. ಆದರೆ BRC ಗಂಗಾಧರ್ ಒಬ್ಬ ದಲಿತ ಅನ್ನೋ ಒಂದು ಕಾರಣಕ್ಕೆ ಒಬ್ಬ ಮುಸ್ಲಿಂ ಹೆಣ್ಮಗಳಿಗೂ ಅವ್ರಿಗೂ ಕೆಲವು ಇದೇ ಇಲಾಖೆ ಪಟ್ಟಭದ್ರ ಹಿತಾಸಕ್ತಿಗಳು ಆ ಎಮ್ಮನ್ನು ಎತ್ತಿಕಟ್ಟಿ ಆ BRC ಗಂಗಾಧರ್ ಮೇಲೆ ಒಂದು ಕಂಪ್ಲೇಂಟ್ ಕೊಡಿಸಿ ಆರೋಪ ಮಾಡಿಸಿ, ಆಮೇಲೆ ಇವರು ಕೂಡ ಗಂಗಾಧರು ಕೂಡ ಏನು ಮುಸ್ಲಿಮು ಟೀಚರ್ ಇದ್ದಾರೆ, ಗಂಗಾಧರ್ ಮೇಲೂ ಕೂಡ ಈ ಅಮ್ಮ ಜಾತಿ ನಿಂದನೆ ಮಾಡಿದ್ದೆ ಮತ್ತು ಅವ್ರ ಸಮಾಜದವ್ರು ಕರ್ಕೊಂಡು ಪ್ರಾಣ ಬೆದರಿಕೆ ಹಾಕಿದ್ದೆ. ಆ ಬಗ್ಗೆ ನಗರ ಪೊಲೀಸ್ ಸ್ಟೇಷನ್ನಾಗೆ ಕಂಪ್ಲೇಂಟ್ ಲಾರ್ಜ್ ಆಗಿದ್ದೆ. ಇವ್ರ ಬಗ್ಗೆ BO ಆಗಲಿ ನಗರ ಠಾಣೆ ಆಗಲಿ ಏನು ಕ್ರಮ ತಗೊಂಡಿಲ್ಲ. ಯಾರು ಏನು ಮುಸ್ಲಿಮು ಟೀಚರ್ ಅದ್ರ ಅವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಏಕಪಕ್ಷೀಯವಾಗಿ ದಲಿತರು ಅನ್ನೋ ಕಾರಣಕ್ಕೆ BRC ಮೇಲೆ ಕ್ರಮ ತಗೊಂಡು ಸಸ್ಪೆಂಡ್ ಮಾಡಿದ್ದಾರೆ. ಇದು ಖಂಡಿತ ಘೋರ ಅನ್ಯಾಯ, ಇದು ದಲಿತ ವಿರೋಧಿ ಕೃತ್ಯ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿ, ತಡಸೂರು ರಾಜು, ಕುಪ್ಪಾಳು ರಂಗಸ್ವಾಮಿ, ಬಜಗೂರು ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್, ರೇಣು, ಮಾರನಗೆರೆ ಸತೀಶ್ ಇನ್ನೂ ಹಲವರು ಹಾಜರಿದ್ದರು. ನಾಗರಾಜ್, CTV ನ್ಯೂಸ್, ತಿಪಟೂರು.